ಅನ್ನೋದು ಅಭಿಮಾನಿಗಳು ಅಣ್ಣವರು ಅನ್ನೋದು ಮನಸ್ಸು ತುಂಬ ತುಂಬಿಕೊಂಡಿರುವಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಮೊಬೈಲ್ಗಳಲ್ಲಿ ನೋಡಿದ್ರು ಕೂಡ ನಾವು ಅದನ್ನು ಗೊತ್ತಿಡಿಯೋಕ್ಕಾಗೋದು ಭಾಷೆಯಲ್ಲಿ ನಾವು ಟೆಲಿಫೋನ್ ನಂಬರ್ ಹಾಕಿರ್ತೀವಿ. ಇದನ್ನೊಂದು ಸ್ವಲ್ಪ ಮೇಲಕ್ಕೆ ನಾನು ತಗೊಂಡೋಗಂಥದ್ದು ಮಾಡ್ತೀನಿ. ದಯಮಾಡಿ ನಮ್ಮ ಅಣ್ಣ ಅವರ ಅಭಿಮಾನನ ನಾವು ಕನ್ನಡತನದಲ್ಲಿ ತೋರಿಸ್ಬೇಕು ಅಂತಂದರೆ ಯಾವುದೋ ಇಂಗ್ಲೀಷ್ನವ್ರು ಮಾಡಿ ಇಟ್ಟೋಗಿರೋಂಥ ಮೊಬೈಲ್ನಲ್ಲಿ ಕನ್ನಡ ಭಾಷೆನ ಅಚ್ಚರಿಯದೆ ಉಳಿಸ್ಕೋಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನನ್ನ ಮೊಬೈಲ್ನಲ್ಲಿ ಪ್ರತಿಯೊಂದು ನನ್ನ ಸ್ನೇಹಿತರಿರ್ಬೋದು, ನನ್ನ ಸಂಘಟನೆ ಹೆಸರಿರ್ಬೋದು, ಹಾಗೆ ಎಲ್ಲರೂ ಕೂಡ ಕನ್ನಡದಲ್ಲಿನೇ ನಾನು ಹೆಸರನ್ನ ಅಚ್ಚರಿಯದೆ ಉಳಿಸ್ಕೊಳ್ಳೋಕೆ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಕಾರಣ ಡಾಕ್ಟರ್ ರಾಜ್ಕುಮಾರ್ ಸೇನೆ ಅಣ್ಣವರು. ಇವತ್ತು ನಾವು ಅಣ್ಣವರ ಮೊಮ್ಮಕ್ಕಳು ಇಬ್ಬರನ್ನೂ ಕೂಡ ನಾವು ಅಷ್ಟೇ ಪ್ರೀತಿಸ್ತಾ ಇದ್ದೀವಿ. ವಿನಯ್ ನಮ್ಮ ಯುವರಾಜ್ ಕುಮಾರು ಕೂಡ ಅಷ್ಟೇ. ಯಾಕೆಂದರೆ ಅಣ್ಣವ್ರ ಮೊಮ್ಮಕ್ಕಳು ಯುವ ಬೆಳೆದ್ರೂ ನಮ್ಗೆ ಅಷ್ಟೇ ಖುಷಿ, ನಮಗೆ ವಿನಯ್ ಬೆಳೆದ್ರೂ ಅಷ್ಟೇ ಖುಷಿ. ನಮಗಿಬ್ಬರು ಪ್ರಮುಖರೇ. ಯಾಕೆಂದರೆ ನಮ್ಮ ಅಪ್ಪು ಬಾಸು ಒಂದು ನಡವಳಿಕೆನ ನಮಗೆಲ್ಲರಿಗೂ ತೋರಿಸ್ಕೊಟ್ಟು ಹೋಗಿದ್ದಾರೆ. ಯಾರ ವಿಷಯದಲ್ಲೂ ಕಾಂಟ್ರವರ್ಸಿ ಮಾಡ್ಕೋಬೇಡಿ. ಯಾಕೆಂದರೆ ಒಂದು ವೇದಿಕೆ ಮೇಲೆ ಹೇಳ್ತಾರೆ ಅಪ್ಪು ಬಾಸು, ನಾವೇನಾದರೂ ಪಡ್ಕೊಂಡಿದ್ದೀವಿ, ಏನಾದರೂ ನಾವು ಗಳಿಸಿದ್ದೀವಿ ಅಂತಂದರೆ ಒಳ್ಳೆ ಅಭಿಮಾನಿಗಳನ್ನ ನಾವು ಗಳಿಸಿದ್ದೀವಿ ಅಂತ ಅಪ್ಪು ಬಾಸು ಹೇಳ್ತಾರೆ. ಅಂಥ ಅಭಿಮಾನಿಗಳು ಕರ್ನಾಟಕದಾದ್ಯಂತ ಅಣ್ಣವರ ಅಭಿಮಾನಿಗಳು ಶಾಶ್ವತವಾಗಿದ್ದಾರೆ. ಸೂರ್ಯಚಂದ್ರ ಇರೋವರೆಗೂ ಇರ್ತಾರೆ. ಈ ಭೂಮಿ ಇರೋವರೆಗೂ ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಹೆಸರನ್ನ ಅಳಿಸೋಕ್ಕೆ ಯಾರ ಕೈಯಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ನಾನು ಈ ಮುಖಾಂತರ ಹೇಳೋದೇನಂತ ಅಂದರೆ, ಈ 3-4 ದಿನದಿಂದ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸೇನೆ ತ್ಯಾಗಣ್ಣವರ ಒಂದು ಫೋನ್ ಮುಖಾಂತರ ಅವ್ರಿಗೆ ತಿಳಿಸುವಂಥ ಮುಖಾಂತರ. ಯಾಕೆಂದರೆ ಇವತ್ತು ಈ ನಮ್ಮ ರೋಡ್ ಇದೆ, ಇದು KG ರೋಡ್ನಲ್ಲಿ ಆಟೋ ರ್ಯಾಲಿಗೆ ಮತ್ತೊಂದು ರ್ಯಾಲಿಗೆ ಅವಕಾಶನೇ ಇಲ್ಲ. ಅದೊಂದು ಅವಕಾಶನ ಮಾಡಿಕೊಟ್ಟಂಥ ನಮ್ಮ ಉಪ್ಪರಪೇಟೆ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಒಬ್ಬ ಆನೇಕಲ್ ತಾಲೂಕಿನಲ್ಲಿರೋ ಅಂಥವನು ಒಂದು ಲೆಟ್ರ್ ಕೊಟ್ಟಾಗ ಅದ್ರ ಮೇಲ್ಗಡೆ ಡಾಕ್ಟರ್ ರಾಜ್ಕುಮಾರ್ ಸೇನೆ ಒಂದೇ ಒಂದು ಹೆಸರಿಗೆ, ಅವರು ವ್ಯಕ್ತಿ ಎಲ್ಲರೂ ಇರಲಿ, ಅಣ್ಣವ್ರ ಹೆಸರಿದೆ ಅನ್ನೋ ಒಂದೇ ಕಾರಣಕ್ಕೆ ಆಟೋ ರ್ಯಾಲಿಗೆ ಪರ್ಮಿಷನ್ ಕೊಟ್ಟರು. ಅವ್ರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಾವು ಆಟೋಗಳನ್ನ ಎಲ್ಲದೂ ಒಂದು ಕೂಡಿಸಿ 51 ಆಟೋ ಸೇರಿಸ್ಬೇಕು ಅಂತ ಅಂದರೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸೇನೆ ಖಜಾಂಚಿ ನಾಗಣ್ಣವರು ಕೂಡ ಪ್ರಮುಖರಾಗಿದ್ದಾರೆ. ಹಾಗೆ ನಮ್ಮ ಅಶ್ವಮೇಧ ಚಾಲಕರ ಸೇನೆಯ ರಾಜ್ಯಾಧ್ಯಕ್ಷರು ಬಜರಂಗ ಸೂರಿ, ನನ್ನ 20 ವರ್ಷ ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದಾನೆ. ಯಾಕೆಂದರೆ ಒಂದೊಂದು ಕೈ ಸೇರಿಸಿದ್ರೆ ಚಪ್ಪಾಳೆ ಆಗೋದು. ನಾನು ಒಬ್ಬನೇ 100 ಆಟೋ ತಗೊಂಡ್ಬಂದು ಇಲ್ಲಿ ನಿಲ್ಲಿಸಿದ್ರೆ ಸಾಧ್ಯವಿಲ್ಲ ಅದು. ಹಾಗಾಗಿ ನಮಗೆ ನಾವೇ ಸ್ನೇಹಿತರನ್ನ ಪ್ರೀತಿಸೋದು ಕಲ್ತ್ಕೋಬೇಕು. ನಮ್ಮ ಅಕ್ಕಪಕ್ಕ ಇರೋಂಥ ನೆರವರಿಯವ್ರನ್ನ ನಾವು ಗೌರವಿಸೋದು ಕಲ್ತ್ಕೋಬೇಕು. ಅದು ಕಲ್ತಿರೋದು ಯಾರ ಹತ್ರ? ಡಾಕ್ಟರ್ ರಾಜ್ಕುಮಾರ್ ಅವ್ರ ಹತ್ರ, ನಮ್ಮ ಅಪ್ಪಾಜಿ. ಹಾಗೆ ನಮ್ಮ ಅಪ್ಪು ಬಾಸು ನಮ್ಮ ಅಣ್ಣನ ಸಮಾನರಾಗಿದ್ದಾರೆ. ಅವ್ರ ಹತ್ರ ನಾವೆಲ್ಲ ಕಲ್ತ್ಕೊಂಡ್ಬಂದಿದ್ದೀವಿ. ಇವತ್ತು ಎಕ್ಕ ಮೂವಿ ರಿಲೀಸ್ ಆಗಿದೆ. ಎಲ್ಲರೂ ಕೂಡ ಬಂದು ಅದಕ್ಕೆ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಿ. ಪಿಕ್ಚರು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತೇಳಿ ಎಲ್ಲ ಅಭಿಮಾನಿಗಳು ಹೇಳ್ತಾ ಇದ್ದೀರಿ. ಧನ್ಯವಾದಗಳು. ಎಕ್ಕ ಮೂವಿ 100 ಡೇಸ್ ಆಗಲಿ ಅಂತೇಳಿ ಈ ಮುಖಾಂತರ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು. ಅದಾದ್ಮೇಲೆ ಹಂಗೆ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಚಾಲಕರಿಗೂ ಒಳ್ಳೇದಾಗಲಿ. ಯಾಕಂತಂದರೆ ಯಾವುದೇ ಥಿಯೇಟ್ರ್ ಮುಂದೆ ನೀವು ಯೋಚನೆ ಮಾಡ್ಬೋದು, ಯಾವುದೇ ಥಿಯೇಟ್ರ್ ಆಗಿರ್ಬೋದು, ಆ ಥಿಯೇಟ್ರ್ ಮುಂದೆ ಒಂದು 30-40 ಗಾಡಿ ನಿಂತ್ಕೊಂಡಿರ್ತವೆ. ಇವತ್ತೆಲ್ಲೋ ಒಂದು ಕಡೆ ಚಿತ್ರರಂಗ ಬೆಳೆಯೋಕ್ಕೂ ಆಟೋ ಚಾಲಕರು ಕಾರಣ ಆಗಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬ ನಾಯಕ ನಟರಿಗೂ ಹೇಳ್ತೀವಿ, ಎಲ್ಲ ಒಂದು ಕಡೆ ಆಟೋ ಚಾಲಕರಿಗೆ ತೊಂದರೆ ಆದಾಗ ಸ್ವಲ್ಪ ಮುಂದೆ ಬಂದು ಮಾತಾಡಿ ದಯವಿಟ್ಟು. ಯಾಕೆಂತಂದರೆ ನೋಡಿ, ನೀವು ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ಬೋದು, ನಾವು ಯಾವುದೇ ಸರ್ಕಾರಕ್ಕಾಗಲಿ ಯಾರಿಗೂ ಹೆದರದಂಗೆ ಇವತ್ತು ಒಂದು ರ್ಯಾಲಿ ಮಾಡಬೇಕು ಅಂತ ಅಂದಾಗ ತ್ಯಾಗರಾಜಣ್ಣವರು ಒಂದು ಮನಸ್ಪೂರ್ವಕವಾಗಿ ನಾನು ಇದೀನಿ, ನೀವು ಮಾಡ್ರು ಅಂದ ತಕ್ಷಣವೇ ಉಪ್ಪಾರಪೇಟೆಯಲ್ಲಿ ಇವರಿಬ್ಬರು ತುಂಬ ಕಷ್ಟಪಟ್ಟಿದ್ದಾರೆ. ನಾಗಣ್ಣವರಾಗಿರ್ಬೋದು, ವೆಂಕಟೇಶ್ ಅವರಾಗಿರ್ಬೋದು, ನಮ್ಮ ಕುಚುಕು ಅವರು ಏಜಲ್ಲಿ ದೊಡ್ಡವರು, ಅದು ನನ್ನ ಕುಚುಕನೇ. ಹಾಗಾಗಿ ಪ್ರತಿಯೊಬ್ಬರಿಗೂ ಅಷ್ಟೇ, ಇವಾಗ ಬಂದಿರತಕ್ಕಂಥ ಪ್ರತಿಯೊಬ್ಬ ಆಟೋ ಚಾಲಕರಿಗೂ ಯಾವುದೇ ಅಪೇಕ್ಷೆ ಇಲ್ಲದೆ ಅವ್ರು ಬಂದು ಸಿನಿಮಾನ ನೋಡ್ತಾ ಇದ್ದಾರೆ. ಆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೊಡಲಿ. ಯಾವುದೇ ಅಹಂ ಇಲ್ಲದೆ ಒಂದು ಕುಟುಂಬ ಯಾವ್ದಾದ್ರು ಇದೆ ಅಂದರೆ ಅದು ಅಣ್ಣವ್ರ ಕುಟುಂಬನೇ. ಯಾಕಂದರೆ ಅವರು ಸ್ಟಾರ್ಗಿರಿ ನೋಡ್ಬಿಟ್ಟಿದ್ದಾರೆ. ಅವ್ರು ಮಾಡಿರ್ತಕ್ಕಂಥ ದಾಖಲೆ ಇಲ್ಲ, ಅವ್ರು ಬರೆದಿರ್ತಕ್ಕಂಥ ದಾಖಲೆ ಇಲ್ಲ. ಆ ದಾಖಲೆಗಳಿಗೆಲ್ಲ ಸರ್ದಾರ ಅಣ್ಣವ್ರ ಕುಟುಂಬ. ಹಾಗಾಗಿ ನಾವು ತಗ್ಗಿ ಬಗ್ಗೆ ಬೆಳಿತೀವಿ, ತಗ್ಗಿ ಬಗ್ಗೆ ಇರ್ತೀವಿ. ನಮ್ಮನ್ನು ಬೆಳೆಸೋ ಜವಾಬ್ದಾರಿ ಪ್ರತಿಯೊಬ್ಬ ಕನ್ನಡಿಗರದ್ದು. ಒಳ್ಳೆಯದು.
25 ವಾರ ಹೊತ್ತು ಅವತ್ತು ಫಿಲ್ಮ್ ಯಾವ್ದು ಫಂಕ್ಷನ್ನು ಇದೇ ಥಿಯೇಟ್ರಲ್ಲಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಇಲ್ಲೇ ಸ್ಟೇಜ್ ಫಂಕ್ಷನ್ ಮಾಡಿದ್ದಾರೆ 70 ವರ್ಷ ಇಲ್ಲಿ 120 ಕಟ್ಟೋಡಿತ್ತು ಅದಕ್ಕೆಂದು ಅವತ್ತು ಈ ಜಾಗದಲ್ಲಿ ಬರೀ ಹಿಂದಿ ವಾಲಗಳು ಅಮ್ಮವ್ರು ಒಂದೇ ಒಂದು ಫೋನ್ ಹಾಕಿರಿಗೆ ಥಿಯೇಟ್ರ್ ಬೇಕು ಅಂತ ಹಿಂದಿ ಪಿಕ್ಚರ್ ಖಾಲಿ ಮಾಡಿಸಿ ಬಿಟ್ಟಿಟ್ಟು 1 ಅವರ್ ಚಳಿ ಕೊಟ್ಟಿದ್ದಾರೆ ಯಾವುದು ಸಂತೋಷ್ ಥಿಯೇಟ್ರು ಇವಾಗ ಚಪ್ಪಲೆ ಒಂದೇ ಒಂದು ಫೋನಲ್ಲಿ ನನಗೆ ಥಿಯೇಟ್ರ್ ಬೇಕಷ್ಟೇ ಆ ಥಿಯೇಟ್ರ್ ಖಾಲಿ ಮಾಡಿಸಿ ಚಿತ್ರನ ಅಮಿತಾಬ್ ಬಚ್ಚನ್ ಮಾಡಿ ಬಿಟ್ಟು 37 ವಾರ ಅದರಲ್ಲಿ 100 ದಿನ ಹೌಸ್ಫುಲ್ ಬೋರ್ಡ್ ಯಾವುದು ಅದು ಜನ ಡೈಲಿ 5 ಶೋ ಅವತ್ತು ಆ ಥರ ಇತಿಹಾಸದಲ್ಲಿ ಯಾವ್ದಾರ ಹೀರೋ ಇದ್ರೆ ಒಂದು ಮಾಡಲಿ ನಮಗೆ ತುಂಬ ಸಂತೋಷ ಕಾರಣ ಬೆಳೀಲಿ ಅಣ್ಣವ್ರು ಎಷ್ಟು ಇಲ್ಲಿ ಹೊಡಿತಾರೆ ಆ ಥರ ಚಿತ್ರ ಬಳ್ಳಿ ನಾವು ಕೇಳ್ಕೊಳ್ತೀವಿ 94 ಸೂಪರ್ ಎಲ್ಲ ಅಭಿಮಾನಿಗಳು ಒಳ್ಳೇದಾಗ್ಲಿ ಎಲ್ಲರೂ ಅಷ್ಟೇ ನಾಡು ನುಡಿ ಬಗ್ಗೆ ದಯವಿಟ್ಟು ನೀವೆಲ್ಲ ಮಾಡಬೇಕು ಯಾವ ಹೀರೋಗಳು ಯಜ್ಞಶೀಲ ಬಾಸ್ ನಾವು ನಾವೆಲ್ಲ ಸಿನಿಮಾನು ನೋಡ್ತೀವಿ ಎಲ್ರಿಗೂ ಒಳ್ಳೇದಾಗ್ಲಿ ಈ ಪಕ್ಕದಲ್ಲಿ ಒಂದು ಫಿಲಮ್ ರಿಲೀಸ್ ಆಗಿದೆ ಮಧ್ಯಾಹ್ನ ಅದಕ್ಕೆ 100% ಆದ್ರೆ ನಾನು ವೆಂಕಟೇಶ್ ನಮ್ಮ ನಾಗಣ್ಣ ಅಣ್ಣ ಏನು ನಮ್ಮ ರಾಜ್ಕುಮಾರ್ ಏನಿದೆ ನಾವು ಹೋಗೋ ಕೆಲಸ ಮಾಡ್ತೀವಿ ಒಳ್ಳೇದಾಗ್ಲಿ ಬಾಯ್ 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 ಬಾಯ್